ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ನಮ್ಮ ತ್ರಿವಿಕ್ರಮ್ ಅವರು ಫಸ್ಟ್ ಟೈಮ್ ಯಾವುದಾದ್ರೂ ಒಂದು ಟಾಸ್ಕ್ನ ಆಗಲ್ಲ ಅಂತ ಹೇಳಿರೋದು. ಲಾಸ್ಟಲ್ಲಿ ಒಪ್ಕೊಳ್ತಾರೆ, ಬಟ್ ಫಸ್ಟಲ್ಲಿ ಅವ್ರು ಆಗಲ್ಲ ಅಂದಿದ್ದಕ್ಕೆ ಕಾರಣನೇ ಇಷ್ಟೆಲ್ಲ ಜಗಳನ ಅಂತ ಅನ್ನಿಸ್ತು. ಅದೇನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಮ್ಯಾಟ್ರ್ ಬರೋಕ್ಕಾದ್ರೆ, ನಿನ್ನೆ SR 100 ರೌಂಡ್ ಏನು ನಡೀತಾ ಇರುತ್ತೆ, ಅದೇ SR 100 ರೌಂಡು ಇವತ್ತು ಕಂಟಿನ್ಯೂ ಆಗಿರೋ ಪ್ರೋಮೋನೇ. ಇವತ್ತು ನಮಗೆ ಸೆಕೆಂಡ್ ಪ್ರೋಮೋ ಬಿಗ್ ಬಾಸ್ ಅವ್ರ ಕಡೆಯಿಂದ ಅಪ್ಡೇಟ್ ಆಗಿರೋದು. ನಿನ್ನೆ ತ್ರಿವಿಕ್ರಮ್ ಅವರು ನಮ್ಮ ಶಿಶಿರ್ ಅವ್ರಿಗೆ ಒಂದು ಚಾಲೆಂಜ್ ಕೊಟ್ಟಿರ್ತಾರೆ. ನಮ್ಮ ರಜತ್ ಅವ್ರನ್ನ ಬೆನ್ಮೇಲೆ ನಿಲ್ಲಿಸ್ಕೊಂಡು ಪ್ಲ್ಯಾಂಕ್ ಮಾಡಬೇಕು ಅನ್ನೋದು. ಅದರಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ನಾನು ಮಾಡಬಲ್ಲೆ ಅಂತ ಮಾಡಿ ತೋರಿಸಿದ್ದಾದ್ಮೇಲೆ ಶಿಶಿರು ಮತ್ತು ರಜತ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಶಿಶಿರ್ ಅವರಿಗೆ 3 ಮಿನಿಟ್ಸ್ ಇರೋಕ್ಕಾಗಲ್ಲ. ಆ ಟಾಸ್ಕ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ತ್ರಿವಿಕ್ರಮ್ ಅವ್ರ ಟೀಮ್ ಗೆದ್ದಿರುತ್ತೆ. ಇವತ್ತು ಅದೇ ಒಂದು ಥರ ಟಾಸ್ಕ್ನ ಹುಡುಗಿರು ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಆ ಒಂದು ಪ್ರಯತ್ನ ಫಸ್ಟು ನಮ್ಮ ತ್ರಿವಿಕ್ರಮ್ ಅವರು ಕೊಟ್ಟಿರೋ ಚಾಲೆಂಜ್ನ ಅಕ್ಸೆಪ್ಟ್ ಮಾಡದೆ ಇಲ್ದಿದ್ದಾದ್ಮೇಲೆ ಇನ್ನೊಂದು ಚಾಲೆಂಜ್ನ ಕೊಡೋಕ್ಕೆ ಬರ್ತಾರೆ. ಫಸ್ಟು ತ್ರಿವಿಕ್ರಮ್ಗೆ ಕೊಡೋ ಚಾಲೆಂಜ್ ಅವ್ರು ಏನಪ್ಪ ಅಂದರೆ, ಅವರು ತಲೆ, ಮೀಸೆ, ಗಡ್ಡ 3 ಕೂಡ ಬೋಳಿಸ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ತ್ರಿವಿಕ್ರಮ್ ಅವರು ಒಪ್ಪಲ್ಲ. ಬೇಕಾದರೆ ನಾನು ತಲೆ ಬೋಳಿಸ್ಕೊಳ್ತೀನಿ, ಮೀಸೆ ಎಲ್ಲ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ತೆಗ್ದ್ಬಿಟ್ಟಿದ್ರೆ ಆಗೋಗಿರೋದೇನು ಅಂತ ಅನ್ನಿಸ್ತು. ಯಾಕಂದರೆ ತಲೆ ಬೋಳಿಸ್ಕೊಂಡು ಗಡ್ಡ ಮೀಸೆ ಮಾತ್ರ ಇಟ್ಕೊಂಡ್ರೆ ಅದು ಇನ್ನೂ ಕೆಟ್ಟದಾಗಿ ಕಾಣುತ್ತೆ. ಯಾಕೆ ತೆಗಿಯಲ್ಲ ಅಂತ ಅಂದ್ರು ಅಂತ ಗೊತ್ತಿಲ್ಲ. ಅದಾದ ನಂತರ ನಮ್ಮ ಸುರೇಶ್ ಅವ್ರು ಹೋಗ್ಬಿಟ್ಟು, ಮೋಸ್ಟ್ಲಿ ಅಲ್ಲಿ ರಜತ್ ಅವರು ಅಂತ ಅನ್ಸುತ್ತೆ ಉಸ್ತುವಾರಿಗಳು, ಹೋಗಿ ಕೇಳ್ತಾರೆ ಸ್ವಲ್ಪ ಬದಲಾವಣೆ ಮಾಡ್ಬೋದಾ ಅಂತ. ನಿನ್ನೆ ಕೂಡ ಚೈತ್ರ ಮತ್ತು ಸುರೇಶ್ ಅವರು ಡಿಸ್ಕಸ್ ಮಾಡಿರ್ತಾರೆ ಉಸ್ತುವಾರಿಗಳು, ಈ ಥರ ಏನಾದರೂ ಚೇಂಜ್ ಮಾಡ್ಬೋದಾ ಅಂದರೆ, 2 ಮೆಣಸಿನ್ಕಾಯಿ ಶಾರ್ಟ್ ತೊಗೊಳ್ಳೋ ಬದಲು ಜಸ್ಟ್ 1 ಮೆಣಸಿನ್ಕಾಯಿ ಶಾರ್ಟು, 3 ಹಾಗಲಕಾಯಿ ಬದಲು 1 ಹಾಗಲಕಾಯಿ, ಈ ಥರ ಒಂದು ಮಾಡಿಫೈ ಮಾಡಬಹುದಾ ಅಂತ ಹೇಳ್ಬಿಟ್ಟು ಸುರೇಶ್ ಅವರು ಕೇಳಿರ್ತಾರೆ. ಅದೇ ಥರ ಒಂದು ಬದಲಾವಣೆ ಇವಾಗ ಆಗುತ್ತೆ ಅಂತ ಹೋಗ್ಬಿಟ್ಟು ಸುರೇಶ್ ಅವರು ರಜತ್ ಅವ್ರ ಹತ್ರ ಹೋಗಿ ಕೇಳ್ತಾರೆ. ಈ ಥರ ಒಂದು ಸ್ವಲ್ಪ ಬದಲಾವಣೆ ಆಗಬಹುದಾ ಅಂತ. ಅವರು ಹೇಳಿದ್ದು ಬೇರೆಯವ್ರಿಗೆ ಕೊಡ್ರಿ, ಇಲ್ಲಾಂದರೆ ಬೇರೆಯವ್ರಿಗೆ ಚೇಂಜ್ ಮಾಡ್ರಿ ಅಂತ ಏನು ಅಂತ ಬಿಡಿಸಿ ನಮ್ಮ ಸುರೇಶ್ ಅವರು ಹೇಳ್ದಂಗೆ ರಜತ್ ಅವ್ರಿಗೆ ಅನ್ನಿಸ್ಲಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ, ಸುರೇಶ್ ಅವ್ರ ಉದ್ದೇಶ ಏನಾಗಿತ್ತು ಅಂತ ರಜತ್ ಅವರು ಟೀಮ್ಗೂ ಕೂಡ ಖಂಡಿತ ಕ್ಲೀನಾಗೆ ಅರ್ಥ ಆಗಿದೆ. ಬಟ್ ಆದರೆ ಅಲ್ಲಿ ನಮ್ಮ ಹನುಮಂತ್ ಅವರು ಹೇಳೋದು ಪ್ರೋಮಲ್ಲಿ ನೀವು ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ, ತ್ರಿವಿಕ್ರಮ್ ಅವರು ಅದನ್ನು ಮಾಡೋಕ್ಕೆ ರೆಡಿ ಇದ್ದಾನೆ ಅಂತ ಹೇಳ್ತಾರೆ. ಅಂದರೆ ಗಡ್ಡ, ಮೀಸೆ, ತಲೆ 3 ಬೋಳಿಸ್ಕೊಳ್ಳೋಕ್ಕೆ ತ್ರಿವಿಕ್ರಮ್ ಅಲ್ಲಿ ರೆಡಿ ಇದ್ದಾರೆ ಅಂತ ಅಂದಾಗ, ಅವರು ತ್ರಿವಿಕ್ರಮ್ಗೆ ಕೊಡೋದು ಬೇಡ, ಅವರೇ ತಾನೇ ಬದಲು ಮಾಡೋದು ಕೇಳಿರೋದು, ಚೇಂಜ್ ಮಾಡೋಕ್ಕೆ ಹೇಳಿರೋದು ಅವ್ರಿಗೆ ತಾನೇ. ಐಶುಗೆ ಪ್ಲಾಂಕ್ ಮಾಡೋಕ್ಕೆ ಹೇಳೋಣ, ಭವ್ಯ ನಿಂತ್ಕೋಬೇಕು, ನಿನ್ನೆ ಅವ್ರು ಕೊಟ್ಟಿದ್ರಲ್ಲ ಅದೇ ಒಂದು ಟಾಸ್ಕ್ನ ಕೊಡೋಣ ಅಂತ ಅಂದ್ಬಿಟ್ಟು ಅದೇ ಟಾಸ್ಕ್ನ ರೀಟಾಸ್ಕ್ ಆಗಿ ಕೊಡ್ತಾ ಇದ್ದಾರೆ ಇವಾಗ. ಆದರೆ ಆಪೋಸಿಟ್ ಟೀಮಲ್ಲಿರೋರು ಆವಾಗ ತ್ರಿವಿಕ್ರಮ್ ಬಂದ್ಬಿಟ್ಟು, ಇವಾಗ ಏನು ಭಯ, 2 ಬೋಳಿಸ್ಕೋಬೇಕಷ್ಟೇ ತಾನೇ, ಬೋಳಿಸ್ಕೊಂತೀನಿ ಬಿಡು ಅಂತ ಮಾತಾಡೋ ಬದಲು, ಸರಿ ನಿಮ್ಮ ಹುಡುಗಿರ ಕಡೆನೇ, ನಿಮ್ಮ ಕಡೆ ಹುಡುಗಿರಿದಾರಲ್ಲ ಅವ್ರಿಗೆ ಮಾಡಿ ತೋರಿಸ್ರಿ, ಆಮೇಲೆ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅಲ್ಲಿ ಮುಗ್ದೋಗ್ಬಿಟ್ಟಿರೋದಾ ಅಂತ ಅನ್ನಿಸ್ತು. ಬಟ್ ಅದನ್ನು ಬಿಟ್ಟು ಅದಕ್ಕೆ ಒಂದು ವಾದ ಪ್ರತಿವಾದ ಮಾಡ್ತಾರೆ. ಅಲ್ಲಿ ಒಂದು ಸ್ವಲ್ಪ ಇನ್ವ್ಯಾಲಿಡ್ ಆಗೋಯ್ತೇನೋ, ಒಂದು ಕನ್ವರ್ಸೇಷನ್ನ ಕಟ್ ಮಾಡಿಬಿಟ್ಟು ಇನ್ನೊಂದು ಪಾಯಿಂಟ್ಗೆ ಹೋಗಿ ಜಗಳ ಮಾಡ್ಕೊಂಡ್ರೇನೋ ಅಂತ ಅನ್ನಿಸ್ತು. ರಜತ್ ಅವರು ಕೂಡ ಅಲ್ಲಿ ಮಾತಾಡ್ತಾರೆ, ಮಚ್ಚ ನೀನೇ ತಾನೇ ಆಗಲ್ಲ ಅಂದಿದ್ದು, ಇವಾಗ ನೋಡಿದ್ರೆ ಮಾಡ್ತೀನಿ ಅಂತಿದೆಯಲ್ಲ, ನೀನು ಆಗಲ್ಲ ಬದಲಾವಣೆ ಕೊಡಿ ಅಂದಿದ್ದಕ್ಕೇ ಬದಲಾವಣೆ ಕೊಟ್ಟಿರೋದು, ಇವಾಗ ಮತ್ತೆ ಬದಲಾವಣೆ ಅಂತೀಯಲ್ಲ ನೀನು ಅಂತ ಅಂದ್ಬಿಟ್ಟು ರಜತ್ ಅವರು ಇರಿಟೇಟ್ ಆಗ್ತಾರೆ. ಬಟ್ ರಜತ್ ಅವರು ಇನ್ವಾಲ್ವ್ ಅಂತೂ ಖಂಡಿತ ಆಗ್ತಾ ಇದ್ದಾರೆ, ಗೇಮ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಆದರೆ ಅವರು ಕೂಡ ಕ್ಲಿಯರಾಗಿ ಅರ್ಥ ಆಗಿದೆ, ಮಾಡಿಫೈ ಮಾಡಿರಿ ಇದರಲ್ಲಿ ಅಂತ ಅಂದಾಗ, ಆಡ್ತಿರೋ ಪ್ಲೇಯರ್ನೇ ಚೇಂಜ್ ಮಾಡಿರಿ ಅಂದ ಅರ್ಥ ಅಲ್ಲ. ತ್ರಿವಿಕ್ರಮ್ಗೆ ಸ್ವಲ್ಪ ಏನು ಕಂಡೀಷನ್ಸ್ ಕೊಟ್ಟಿದ್ರು ಅದನ್ನು ಕಡಿಮೆ ಮಾಡ್ಕೊಳ್ರಿ ಅನ್ನೋದೇ ಸುರೇಶ್ ಅವ್ರ ಉದ್ದೇಶ ಆಗಿತ್ತು ಅಂತ ಕೂಡ ಅವ್ರ ಟೀಮ್ ಎಲ್ಲರಿಗೂ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ. ಕ್ಲಾರಿಟಿ ಇದ್ದೇ ತಪ್ಪು ಮಾಡ್ತಾ ಇರೋದು. ನಾನು ಇದನ್ನು ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಗೌತಮ್ ಇರೋ ಅದನ್ನೊಂದು ಟಾಸ್ಕ್ನ ಮುಗಿಸಿರ್ತಾರೆ, ಮೆಣಸಿನ್ಕಾಯಿ ಮತ್ತು ಹಾಗಲಕಾಯಿ ತಿಂದ್ಬಿಟ್ಟು ಮತ್ತೆ ಇವ್ರ ಟೀಮ್ ಅವರು ಮಾತಾಡ್ಕೊಳ್ತಾ ಇದ್ದಾರೆ, ಮತ್ತೆ ಗೌತಮಿಗೆ ಕೊಡೋಣ, ಇದನ್ನೇ ಮಾಡ್ಸೋಣ, ಅವಾಗ ಡೆಫಿನೆಟ್ಲಿ ಅವ್ರು ಗಿವ್ ಅಪ್ ಮಾಡ್ತಾರೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಒಂಥರ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಈ ಕಡೆ ಡೆಫಿನೆಟ್ಲಿ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಮತ್ತು ಇನ್ನು ಬೇರೆ ಯಾವ ಹುಡುಗಿರು ಇದ್ದಾರೋ ಈ ಟೀಮ್ಗೆ, ಅವರಿಗೆ ಮಾಡಿ ತೋರಿಸಿರಿ ಅಂತ ಖಂಡಿತವಾಗಿಯೂ ಕೇಳಬೇಕು, ಸುಮ್ಮನೆ ಬಿಡಬಾರ್ದು. ಯಾಕಂದರೆ ಲಾಸ್ಟ್ ಟೈಮು ಕೂಡ ಶಿಶಿರವರು ಕೊಟ್ಟರು, ಶಿಶಿರವ್ರು ಮಾತಾಡ್ತಾ ಇದ್ದಾರೆ ಇವಾಗ, ಅವ್ರಿಗೆ ಆಗಲ್ಲ, ಇವಾಗ ಐಶುಗೆ ಮತ್ತು ಭವ್ಯಗೆ ಆಗಲ್ಲ ಅಂತ ಹೇಳ್ತಿದ್ದೀರಲ್ಲ, ನನಗೂ ಬ್ಯಾಕ್ ಶೋಲ್ಡರ್ ಇದೆ ಅಂತ ನೀವು ಯೋಚನೆ ಮಾಡಬೇಕಾಗಿತ್ತು ಅಲ್ವಾ ಅಂತ ಹೇಳ್ತಿದ್ದಾರೆ. ಬ್ಯಾಕ್ ಶೋಲ್ಡರ್ ಆಗಿತ್ತು ಅಂತ ಯೋಚನೆ ಮಾಡಬೇಕು ಅಲ್ವಾ ಅನ್ನೋ ಪಾಯಿಂಟು ರೈಟೇ. ಬಟ್ ಆದರೆ ಅಲ್ಲಿ ಗೇಮು ನೀನು ಗಿವ್ ಅಪ್ ಮಾಡಬೇಕು ಅಂತಲೇ ಅವ್ರ
ಅವ್ರು ಟಾಸ್ಕ್ ಕೊಟ್ಟಿರೋದು. ಆ್ಯಂಡ್ ಇನ್‌ಫ್ಯಾಕ್ಟ್ ಅವರು ಒಂದ್ಸಲ ನಾನು ಮಾಡ್ತೀವಿ ಅಂತ ಪ್ರೂವ್ ಮಾಡಿದ್ದಾದ್ಮೇಲೆನೇ ಈ ಟೀಮ್‌ಗೆ ಅವರು ಟಾಸ್ಕ್ ಕೊಟ್ಟಿರೋದು. ಈಗ ಅದೇ ಥರನೇ ಈ ಟೀಮ್ ಅವರು ಕೂಡ ಹುಡುಗಿರು ಇದನ್ನ ಮಾಡೋಕ್ಕಾಗುತ್ತೆ ಅಂತ ಅವರು ಮಾಡಿ ತೋರಿಸಿದ್ದಾದ್ಮೇಲೆನೇ ಅವರು ಆಪೋಸಿಟ್ ತಂಡದವರು, ಐಶ್ವರ್ಯ ತಂಡದವರು ಕೂಡ ಅಕ್ಸೆಪ್ಟ್ ಮಾಡಬೇಕು. ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ. ಬಟ್ ಇದನ್ನ ಇಷ್ಟೊಂದು ಗುದ್ದಾಡ್ಕೊಂಡು, ಜಗಳಾಡ್ಕೊಂಡು ಈ ಟಾಸ್ಕ್‌ನ ಎಲ್ಲಿಗೆ ತೊಗೊಂಡು ಹೋಗ್ತಾರೆ ಅಂತ ಎಪಿಸೋಡ್ ನೋಡೇ ಕಾದು ನೋಡಬೇಕಾಗುತ್ತೆ. ಆದರೆ ನನಗೇನು ಅನ್ನಿಸ್ತು ಅಂದರೆ ತ್ರಿವಿಕ್ರಮ್ ಅವರು ಮತ್ತೆ ಬಂದು ಕೇಳ್ತಾರಲ್ಲ, ಈ ಥರ ತಲೆ ಎಲ್ಲ ಬೋಳಿಸ್ಕೊಳ್ಳ, ಇವಾಗ ಅಷ್ಟೇ ತಾನೇ ತಲೆಗಡ್ಡೆ ಎಲ್ಲ ಬೋಳಿಸ್ಕೊತೀನಿ ಬರ್ರಿ ಅಂತ 2ನೇ ಟೈಮ್ ಒಪ್ಕೊಂಡ್ರಲ್ಲ, ಅದನ್ನು ಫಸ್ಟ್ ಸಲನೇ ಒಪ್ಕೊಂಡು ಬಿಟ್ಟಿದ್ದಿದ್ರೆ ಚೆನ್ನಾಗಿರೋದ ಅಂತ ಅನಿಸುತ್ತೆ ನನಗೆ. ಯಪ್ಪ, ತ್ರಿವಿಕ್ರಮ್ ಒಪ್ಕೊಳ್ದೇ ಇರಲಿ ಅಂತಲೇ ಅನಿಸುತ್ತೆ. ಯಾಕಂದರೆ ತ್ರಿವಿಕ್ರಮ್ನ ಈ ಥರ ನೋಡ್ಬಿಟ್ಟು ಇವಾಗ ತಲೆ ಮೀಸೆ ಎಲ್ಲ ಬೋಳಿಸ್ಕೊಂಡಿರೋ ತ್ರಿವಿಕ್ರಮ್ನ ನೋಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅದರ ಅಭಿಪ್ರಾಯ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.